ಮ್ಯಾಗ್ನೀಷಿಯಮ್ಸ್ ಅದಿರು. ಆಪ್ಷನ್ 2 ಕಬ್ಬಿಣದ ಅದಿರು. ಆಪ್ಷನ್ 3 ಅಲ್ಯೂಮಿನಿಯಂ ಅದಿರು. ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಕಬ್ಬಿಣದ ಅದಿರು. ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಪ್ರಪಂಚದಲ್ಲಿಯೇ ಪ್ರಸಿದ್ಧವಾದ ಕಬ್ಬಿಣದ ಅದಿರು ನಿಕ್ಷೇಪಗಳನ್ನು ಹೆಸರಾಗಿದೆ. ಇಲ್ಲಿ ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ ಮೂಲಕ ಗಣಿಗಾರಿಕೆ ನಡೆಸಲಾಗುತ್ತಿತ್ತು. ಬೆಟ್ಟದ ಆಕಾರವು ದೂರದಿಂದ ನೋಡಿದಾಗ ಕುದುರೆಯ ಮುಖದಂತೆ ಕಾಣುವುದರಿಂದ ಇದಕ್ಕೆ ಕುದುರೆಮುಖ ಎಂದು ಹೆಸರು ಬಂದಿತು. ಪ್ರಶ್ನೆ 2. 1931ರಲ್ಲಿ ಅಲಹಾಬಾದ್ ಆಲ್ಫರ್ಡ್ ಪಾರ್ಕಿನ ಪೊಲೀಸರೊಂದಿಗೆ ಹೋರಾಡುವಾಗ ಕೆಳಗಿನ ಯಾವ ಕ್ರಾಂತಿಕಾರಿಯು ಸ್ವತಃ ಗುಂಡು ಹಾರಿಸಿಕೊಂಡು ಮೃತಪಟ್ಟರು? ಆಪ್ಷನ್ 1 ಚಂದ್ರಶೇಖರ್ ಆಜಾದ್. ಆಪ್ಷನ್ 2 ಖುದೀರಾಮ್ ಬೋಸ್. ಆಪ್ಷನ್ 3 ರಾಶ್ ಬಿಹಾರಿ ಬೋಸ್. ಆಪ್ಷನ್ 4 ರಾಮ್ ಪ್ರಸಾದ್ ಬಿಸ್ಮಿಲ್ಲಾ. ಪ್ರಶ್ನೆ 2ರ ಸರಿಯಾದ ಉತ್ತರ ಚಂದ್ರಶೇಖರ್ ಆಜಾದ್. ಫೆಬ್ರವರಿ 27, 1931ರ ಅಲಹಾಬಾದ್ನ ಈಗಿನ ಪ್ರಯಾಗ್ರಾಜ್ ನ ಆಲ್ಫರ್ಡ್ ಪಾರ್ಕ್ನಲ್ಲಿ ಬ್ರಿಟಿಷರು ಪೊಲೀಸರು ಅವರನ್ನು ಸುತ್ತುವರೆದಾಗ ಅವರು ತಮ್ಮ ಬಳಿಯಿದ್ದ ಕೊನೆಯ ಗುಂಡಿನಿಂದ ತಮಗೆ ಗುಂಡು ಹಾರಿಸಿಕೊಂಡು ಬಲಿದಾನ ನೀಡಿದರು. ಪ್ರಶ್ನೆ 3. ಮಾರ್ಚ್ 2002ರ ಕ್ಷಯರೋಗ ಟಿಬಿ ಲಸಿಕೆಗಾಗಿ ಭಾರತ ಬಯೋಟೆಕ್ ಯಾವ ದೇಶದ ಜೈವಿಕ ಔಷಧೀಯ ಕಂಪನಿಯಾದ ಬಯೋಫ್ಯಾಬ್ರಿಕ್ ಜೊತೆ ಪಾಲುದಾರಿಕೆ ಮಾಡಿಕೊಂಡಿತು? ಆಪ್ಷನ್ 1 ಆಸ್ಟ್ರೇಲಿಯಾ. ಆಪ್ಷನ್ 2 USA. ಆಪ್ಷನ್ 3 ಕೆನಡಾ. ಆಪ್ಷನ್ 4 ಸ್ಪೇನ್. ಪ್ರಶ್ನೆ 3ರ ಸರಿಯಾದ ಉತ್ತರ ಸ್ಪೇನ್. ಬಯೋಫ್ಯಾಬ್ರಿ ಸ್ಪೇನ್ ದೇಶದ ಪ್ರಮುಖ ಜೈವಿಕ ಔಷಧೀಯ ಸಂಸ್ಥೆಯಾಗಿದ್ದು ಮಾರ್ಚ್ 2022ರಲ್ಲಿ ಭಾರತ ಬಯೋಟೆಕ್ ಸಂಸ್ಥೆಯು ಬಯೋಫ್ಯಾಬ್ರಿಕ್ನೊಂದಿಗೆ MTBVAC ಎಂಬ ಹೊಸ ಕ್ಷಯರೋಗದ ಲಸಿಕೆಯನ್ನು ಅಭಿವೃದ್ಧಿಪಡಿಸಲು, ತಯಾರಿಸಲು ಮತ್ತು ವಿಸ್ತರಿಸಲು ಪಾಲುದಾರಿಕೆ ಮಾಡಿಕೊಂಡಿತ್ತು. ಪ್ರಶ್ನೆ 4. ಕುಸುಮ ಬಾಲೆ ಇದರ ಲೇಖಕರು ಯಾರು? ಆಪ್ಷನ್ 1 UR ಅನಂತಮೂರ್ತಿ. ಆಪ್ಷನ್ 2 ಗಿರೀಶ್ ಕಾರ್ನಾಡ್. ಆಪ್ಷನ್ 3 ಕುವೆಂಪು. ಆಪ್ಷನ್ 4 ದೇವನೂರು ಮಹಾದೇವ್. ಸರಿಯಾದ ಉತ್ತರ ಕುಸುಮ ಬಾಲೆ ಕಾದಂಬರಿಯ ಲೇಖಕರು ದೇವನೂರು ಮಹಾದೇವ್. ಕೃತಿ 1988ರ ಪ್ರಸಿದ್ಧ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ 1999ರಲ್ಲಿ ಪಡೆದಿತು. ಪ್ರಶ್ನೆ 5. ಪ್ರಸಿದ್ಧ ಕೊನಾರ್ಕ್ ದೇವಸ್ಥಾನ ನಿಂದ ನಿರ್ಮಿಸಲ್ಪಟ್ಟಿತ್ತು? ಆಪ್ಷನ್ 1 ಒಂದನೇ ನರಸಿಂಹದೇವ. ಆಪ್ಷನ್ 2 ಒಂದನೇ ಆರ್ಯಭಟ್ಟ ದೇವ. ಆಪ್ಷನ್ 3 ಕೊಂಕಣಿ ವರ್ಮ. ಆಪ್ಷನ್ 4 ಬಳ್ಳಾಳ ದೇವ. ಸರಿಯಾದ ಉತ್ತರ ಒಂದನೇ ನರಸಿಂಹದೇವ. ಪೂರ್ವ ಗಂಗರ ರಾಜವಂಶದ ಈಸ್ಟರ್ನ್ ಗಂಗಾಸ್ ಡೈನೆಸ್ಟಿಯ ಪ್ರಸಿದ್ಧ ರಾಜರಾದ ಒಂದನೇ ನರಸಿಂಹದೇವ ಅವರು ಕ್ರಿಸ್ತ ಶಕ 13ನೇ ಶತಮಾನದಲ್ಲಿ ಒಡಿಶಾದಲ್ಲಿ ಕೊನಾರ್ಕ್ ಸೂರ್ಯ ದೇವಾಲಯವನ್ನು ನಿರ್ಮಿಸಿದರು. 1984ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಎಂದು ಘೋಷಿಸಲಾಗಿದೆ. ಪ್ರಶ್ನೆ 6. ಕೆಳಗಿನವರಲ್ಲಿ ಯಾವುದು ಹತ್ಯಾಕಾಂಡಕ್ಕೆ ಕಾರಣವಾಯಿತು? ಜಲಿಯನ್ ವಾಲಾಬಾಗ್. ಆಪ್ಷನ್ 1 ಸಶಸ್ತ್ರ ಕಾಯಿದೆ. ಆಪ್ಷನ್ 2 ರೌಲತ್ ಕಾಯಿದೆ. ಆಪ್ಷನ್ 3 ದೇಶೀಯ ಪತ್ರಿಕೆಗಳ ಕಾಯಿದೆ. ಆಪ್ಷನ್ 4 ರೆಗ್ಯುಲೇಟಿಂಗ್ ಕಾಯಿದೆ. ಸರಿಯಾದ ಉತ್ತರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ರೌಲತ್ ಕಾಯಿದೆ ಕಾರಣವಾಯಿತು. ರೌಲತ್ ಕಾಯಿದೆ ವಿರೋಧ. ಈ ಕಾಯಿದೆಯು ಮೂಲ ಬ್ರಿಟಿಷರು ಯಾರನ್ನು ಬೇಕಾದರೂ ವಿಚಾರಣೆ ಇಲ್ಲದೆ ಬಂಧಿಸಬಹುದು. ಈ ಕಾಯ್ದೆಯನ್ನು ವಿರೋಧಿಸಲು ಮತ್ತು ಬೈಸಾಖಿ ಹಬ್ಬದ ಆಚರಿಸಲು ಜನರು ಸೇರಿದ್ದರು. ಜನರ ಮೇಲೆ ಜನರಲ್ ಡೈರ್ ಗುಂಡು ಹಾರಿಸಲು ಈ ಕಾಯ್ದೆ ವಿರುದ್ಧ ಪ್ರತಿಭಟನೆಯ ಮುಖ್ಯ ಕಾರಣವಾಯಿತು. ಪ್ರಶ್ನೆ 7. ಭಾರತೀಯ ಪಕ್ಷಿ ವಿಜ್ಞಾನಿ ಯಾರು? ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್. ಆಪ್ಷನ್ ಬಿ ಸಲೀಂ ಅಲಿ. ಆಪ್ಷನ್ ಸಿ MK ಗಾಂಧಿ. ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್. ಸರಿಯಾದ ಉತ್ತರ ಸಲೀಂ ಅಲಿ. ಸಲೀಂ ಅಲಿ ಇವರು ಭಾರತದ ಪಕ್ಷಿ ಮಾನವ, ಬರ್ಡ್ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ.
ಇವರು ಭಾರತದ ಪ್ರಸಿದ್ಧ ಪಕ್ಷಿಶಾಸ್ತ್ರಜ್ಞ, ಆರ್ನಿಥಾಲಜಿಸ್ಟ್ ಮತ್ತು ನೈಸರ್ಗಿಕ ತಜ್ಞರಾಗಿದ್ದರು. ಭಾರತದಲ್ಲಿ ಪಕ್ಷಿಗಳ ಕುರಿತು ವೈಜ್ಞಾನಿಕ ಅಧ್ಯಯನ ಮತ್ತು ಸಮೀಕ್ಷೆಗಳನ್ನು ನಡೆಸಿ ಪಕ್ಷಿ ಸಂರಕ್ಷಣೆಯ ಅಪಾರ ಕೊಡುಗೆ ನೀಡಿದ್ದಾರೆ. ಇವರ ಆತ್ಮಚರಿತ್ರೆ ದ ಫಾಲ್ ಆಫ್ ಸ್ಪ್ಯಾರೋ. ಪ್ರಶ್ನೆ 8. ಪೆನಿಸಿಲಿನ್ ಎಂಬ ಪ್ರತಿಜೀವಕ ಆಂಟಿಬಯೋಟಿಕ್ ಉತ್ಪಾದಿಸುವುದು ಯಾವುದು? ಎ. ವೈರಸ್ಗಳು, ಬಿ. ಬ್ಯಾಕ್ಟೀರಿಯಾಗಳು, ಸಿ. ಸೋಂಕುಗಳು, ಡಿ. ಗೆಡ್ಡೆಗಳು. ಸರಿಯಾದ ಉತ್ತರ ಪೆನಿಸಿಲಿನ್ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುವ ಬಳಸುವ ಪ್ರತಿಜೀವಕವಾಗಿದೆ. ಪ್ರಶ್ನೆ 9. 1929ರಲ್ಲಿ ದೆಹಲಿಯಲ್ಲಿ ನಡೆದ ಅಸೆಂಬ್ಲಿ ಬಾಂಬ್ ಪ್ರಕರಣದ ಪ್ರಮುಖ ಆರೋಪಿಗಳು ಯಾರು? ಆಪ್ಷನ್ 1 ಉಧಮ್ ಸಿಂಗ್ ಮತ್ತು ಮಂಗಲ್ ಪಾಂಡೆ. ಆಪ್ಷನ್ 2 ಸೂರ್ಯ ಸೇನ್ ಮತ್ತು ರಾಮ್ ಪ್ರಸಾದ್. ಆಪ್ಷನ್ 3 ಭಗತ್ ಸಿಂಗ್ ಮತ್ತು ಬುಕಟೇಶ್ವರ್ ದತ್. ಆಪ್ಷನ್ 4 ರಾಮ್ ಪ್ರಸಾದ್ ಮತ್ತು ಅಶ್ರಫುಲ್ಲಾ. ಸರಿಯಾದ ಉತ್ತರ ಭಗತ್ ಸಿಂಗ್ ಮತ್ತು ಬುಕಟೇಶ್ವರ ದತ್. ಏಪ್ರಿಲ್ 8, 1929ರಂದು ದೆಹಲಿಯ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಈಗಿನ ಸಂಸತ್ ಭವನ, ಭಗತ್ ಸಿಂಗ್ ಮತ್ತು ಬುಕಟೇಶ್ವರ್ ದತ್ ಬಾಂಬು ಎಸೆದರು. ಪ್ರಶ್ನೆ 10. ಹೂವು ಮತ್ತು ಜೇನುನೊಣಗಳ ನಡುವಿನ ಸಂಬಂಧವನ್ನು ಹೂವಿಗೆ ಸಹಾಯ ಮಾಡುತ್ತದೆ. 1. ವೇಗದ ಬೆಳವಣಿಗೆ. ಆಪ್ಷನ್ 2 ಪರಾಗಸ್ಪರ್ಶ. ಆಪ್ಷನ್ 3 ಪರಾಗದ ತ್ವರಿತ ಮೊಳಕೆಯೊಡೆಯುವಿಕೆ. ಆಪ್ಷನ್ 4 ಗಾತ್ರದಲ್ಲಿ ಹೆಚ್ಚಳ. ಈ ಸರಿಯಾದ ಉತ್ತರ ಪರಾಗಸ್ಪರ್ಶ. ಪರಾಗಸ್ಪರ್ಶ ಅಂದರೆ ಪಾಲಿನೇಷನ್. ಜೇನುನೊಣಗಳು ಹೂವಿನಿಂದ ಮಕರಂದವನ್ನು ಹೀರುವಾಗ ಹೂವಿನ ಪರಾಗ ರೇಣುಗಳು, ಪೋಲಿನ್ ಗ್ರೇನ್ಸ್, ಅವುಗಳನ್ನು ದೇಹಕ್ಕೆ ಅಂಟಿಕೊಳ್ಳುತ್ತವೆ. ನಂತರ ನೊಣ ಮತ್ತೊಂದು ಹೂವಿಗೆ ಭೇಟಿ ನೀಡಿದಾಗ ಈ ಪರಾಗರೇಣುಗಳು ಆ ಹೂವಿನ ಗರ್ಭಕೋಶವನ್ನು ಸ್ಟಿಗ್ಮಾ ತಲುಪಿ ಪರಾಗಸ್ಪರ್ಶಕ್ಕೆ ನೆರವಾಗುತ್ತದೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ವಾಚಿಂಗ್ ಅವರ್ ವಿಡಿಯೋಸ್.